ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಮತ್ತು ಅಮೆರಿಕದ ನಡುವೆ ನಡೀತಾ ಇರುವಂತಹ ಈ ಹಗ್ಗಜಗ್ಗಾಟ ಒಂದು ಹಂತಕ್ಕೆ ಕೊನೆಯಾಗುವಂಥ ಲಕ್ಷಣ ಕಾಣ್ತಾ ಇದೆ. ಭಾರತ ಅಮೆರಿಕಾಗೆ ಒಂದು ದೊಡ್ಡ ಗಿಫ್ಟನ್ನು ಕೊಟ್ಟಿದೆ. ಟ್ರಂಪ್ ಇದರಿಂದ ಸಹಜವಾಗಿ ಬಹಳಷ್ಟು ಖುಷಿಯಾಗಿರ್ತಾರೆ. ಇದು ಭಾರತದ ಐತಿಹಾಸಿಕ ನಿರ್ಧಾರ. ಫಸ್ಟ್ ಟೈಮ್ ಇಂತಹ ನಿರ್ಧಾರವನ್ನು ಭಾರತ ಮಾಡಿದೆ. ನಿಮಗೆಲ್ಲ ಗೊತ್ತೇ ಇದೆ, ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಭಾರತ ಯಾವುದೇ ಕಾರಣಕ್ಕೂ ಕೂಡ ನಾವು ಅಮೆರಿಕಾಗೆ ಬಗ್ಗೋದಿಲ್ಲ, ಅಮೆರಿಕ ಹೇಳಿದಂತಹ ಟ್ರೇಡ್ ಡೀಲ್ಗೆ ನಾವು ಒಪ್ಪೋದಿಲ್ಲ ಅಂತ ಹಠ ಹಿಡಿದು ಕುಳಿತಿತ್ತು. ಭಾರತದ ಮೇಲೆ ಟ್ರಂಪ್ 50% ಟ್ಯಾರಿಫ್ ಹಾಕಿದ್ರೂ ಕೂಡ ಭಾರತ ಸರ್ಕಾರ ಜಗ್ಗಿರಲಿಲ್ಲ. ಸದ್ಯ ಎರಡೂ ದೇಶಗಳ ನಡುವೆ ಇದ್ದಂತಹ ಗುದ್ದಾಟ ಒಂದು ಹಂತಕ್ಕೆ ಕೊನೆಗೊಳ್ಳುವಂತಹ ಲಕ್ಷಣ ಕಾಣ್ತಾ ಇದೆ. ಭಾರತ LPGಯ ವಿಚಾರದಲ್ಲಿ ಅಮೆರಿಕದೊಂದಿಗೆ ಬಹಳ ದೊಡ್ಡ ಡೀಲ್ ಮಾಡಿಕೊಂಡಿದೆ. ಇದು ಸರ್ಕಾರದ ಕಂಪನಿಗಳು ಮತ್ತು ಅಮೆರಿಕದ ಕಂಪನಿಗಳ ನಡುವೆ ನಡೆದಂತಹ ಬಹಳ ದೊಡ್ಡ ಡೀಲ್. ಈ ಡೀಲ್ ಅನ್ನ ಭಾರತ ಮತ್ತು ಅಮೆರಿಕದ ನಡುವೆ ಮುಂದೆ ಆಗಬಹುದಾದಂತಹ ಟ್ರೇಡ್ ಡೀಲ್ನ ಫೌಂಡೇಶನ್ ಸ್ಟೋನ್ ಅಂತಲೇ ಕರೆಯಲಾಗ್ತಾ ಇದೆ. ಮಿತ್ರರೇ, ಇದು ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ. ನಿಮಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ನಿಮಗೆಲ್ಲ ಗೊತ್ತೇ ಇದೆ, ಅಮೆರಿಕದ ಟ್ರಂಪ್ ಸರ್ಕಾರ ವಿಧಿಸಿರುವಂತಹ ಅತಿ ಹೆಚ್ಚು ಟ್ಯಾರಿಫ್ ಪಟ್ಟಿಯಲ್ಲಿ ಭಾರತ ನಂಬರ್ 1 ಪ್ಲೇಸ್ನಲ್ಲಿದೆ. ಭಾರತ ಬ್ರೆಜಿಲ್ ಅನ್ನ ಬಿಟ್ಟರೆ 50% ಟ್ಯಾರಿಫ್ ಅನ್ನ ವಿಶ್ವದ ಇನ್ಯಾವುದೇ ದೇಶಗಳು ಕೂಡ ಎದುರಿಸ್ತಾ ಇಲ್ಲ. ಚೈನಾದ ಟ್ಯಾರಿಫ್ ಅನ್ನ ಕೂಡ ಟ್ರಂಪ್ 47%ಗೆ ಇಳಿಸಿದ್ದಾರೆ. ಆದರೆ ಭಾರತ ಇವತ್ತೂ ಕೂಡ 50% ಟ್ಯಾರಿಫ್ ಅನ್ನ ಪೇ ಮಾಡ್ತಾ ಇದೆ. ಮಿತ್ರರೇ, ತೀರಾ ಇತ್ತೀಚೆಗೆ ನಮ್ಮ ಕಾಮರ್ಸ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ರು. ಅಮೆರಿಕ ಎಷ್ಟೇ ಒತ್ತಡ ಹಾಕಲಿ, ಏನೇ ಮಾಡಲಿ, ನಾವು ಅಮೆರಿಕದ ಒತ್ತಡಕ್ಕೆ ಮಣಿದು ಯಾವುದೇ ಕಾರಣಕ್ಕೂ ಕೂಡ ಟ್ರೇಡ್ ಡೀಲ್ ಅನ್ನ ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಟ್ರೇಡ್ ಡೀಲ್ ಅನ್ನುವಂತಹ ವಿಚಾರ ಈ ಟ್ಯಾರಿಫು, ಒತ್ತಡ ಇದೆಲ್ಲದಕ್ಕೂ ಮೀರಿದ್ದು. ಇದು ಎರಡೂ ದೇಶಗಳ ನಡುವೆ ಬಹಳ ಲಾಂಗ್ ಟರ್ಮ್ನಲ್ಲಿ ಅಸ್ತಿತ್ವದಲ್ಲಿರಬೇಕಾದಂತಹ ಒಂದು ಡೀಲ್ ಆಗಿರುತ್ತೆ. ಹೀಗಾಗಿ ಭಾರತ ಸರ್ಕಾರ ತನ್ನ ಹಿತಾಸಕ್ತಿಯನ್ನ ಬಲಿ ಕೊಟ್ಟು ಯಾವುದೇ ಟ್ರೇಡ್ ಡೀಲ್ ಅನ್ನ ಮಾಡ್ಕೊಳ್ಳೋದಿಲ್ಲ ಅಂತ ಘೋಷಣೆ ಮಾಡಿದ್ರು. ಆ ಸ್ಟೇಟ್ಮೆಂಟ್ ಅನ್ನ ನೋಡಿದಂತಹ ಸಂದರ್ಭದಲ್ಲಿ ಭಾರತ ಮತ್ತು ಅಮೆರಿಕದ ನಡುವಿನ ಈ ತಿಕ್ಕಾಟ ಇನ್ನೂ ಕೆಲ ತಿಂಗಳ ಕಾಲ ಮುಂದುವರಿಬಹುದು ಅನ್ನುವಂತಹ ಸೂಚನೆ ಸಿಕ್ಕಿತ್ತು. ಆದರೆ ದಿಢೀರ್ ಅಂತ ಈಗ ಸನ್ನಿವೇಶ ಬದಲಾಗ್ತಾ ಇದೆ. ಕಳೆದ ವಾರವಷ್ಟೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಘೋಷಣೆ ಮಾಡ್ತಾರೆ. ಇವತ್ತು ಭಾರತೀಯರು ಅಮೆರಿಕನ್ನರನ್ನ ಅತಿ ಹೆಚ್ಚು ಹೇಟ್ ಮಾಡ್ತಾ ಇದ್ದಾರೆ, ಇದು ನನಗೆ ಗೊತ್ತಿದೆ. ಆದರೆ ಮುಂದೆ ಅದೇ ಭಾರತೀಯರು ನಮ್ಮನ್ನು ಪ್ರೀತಿಸ್ತಾರೆ. ನಾವು ಭಾರತದ ಮೇಲೆ ವಿಧಿಸಿರುವಂತಹ 50% ಟ್ಯಾರಿಫ್ ಏನಿದೆ, ಇದು ಹಂತ ಹಂತವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಭಾರತ ಮತ್ತು ಅಮೆರಿಕದ ನಡುವೆ ಒಂದು ಟ್ರೇಡ್ ಡೀಲ್ ಆಗುತ್ತೆ ಅಂತ ಟ್ರಂಪ್ ಘೋಷಣೆ ಮಾಡಿದ್ರು. ಟ್ರಂಪ್ ಅವರ ಈ ಘೋಷಣೆ ಹೊರಬಿದ್ದಂತಹ ಕೆಲವೇ ದಿನಗಳಲ್ಲಿ ಭಾರತ ಮತ್ತು ಅಮೆರಿಕದ ನಡುವೆ ಒಂದು ದೊಡ್ಡದಾದಂತಹ LPG ಡೀಲ್ ಆಗಿದೆ. ಇದನ್ನು ಭಾರತದ ಪೆಟ್ರೋಲಿಯಂ ಮಿನಿಸ್ಟರ್ ಆದಂತಹ ಹರ್ದೀಪ್ ಸಿಂಗ್ ಪುರಿ ಅವರೇ ಘೋಷಣೆ ಮಾಡಿದ್ದಾರೆ. ಅವರೇನು ಹೇಳಿದ್ದಾರೆ ಕೇಳಿದ್ರೆ, ಫಸ್ಟ್ ಟೈಮ್ ಭಾರತ ಮತ್ತು ಅಮೆರಿಕದ ನಡುವೆ ಇಂತಹ ಒಂದು ಐತಿಹಾಸಿಕ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. 2026ನೇ ಸಾಲಿನಲ್ಲಿ ಭಾರತ ತನ್ನ ಅಗತ್ಯತೆಯ 10% LPGಯನ್ನು ಅಮೆರಿಕದಿಂದ ಬೈ ಮಾಡುತ್ತೆ. ಹೀಗಂತ ಭಾರತದ ಪೆಟ್ರೋಲಿಯಂ ಮಿನಿಸ್ಟರ್ ಒಂದು ಘೋಷಣೆ ಮಾಡಿದ್ದಾರೆ. ಮಿತ್ರರೇ, ಇದು ಭಾರತ ಸರ್ಕಾರದ ಬಹಳ ಕ್ಯಾಲ್ಕುಲೇಟಿವ್ ಮೂವ್. ಯಾಕೆ ಅಂತ ಹೇಳ್ತೀನಿ ಕೇಳಿ. LPGಯ ಬಗ್ಗೆ ನಿಮಗೆಲ್ಲ ಗೊತ್ತು. ಇದ್ರ ಬಗ್ಗೆ ಏನು ವಿವರಣೆ ಕೊಡಬೇಕಾ? ಯಾಕೆಂದ್ರೆ ಪ್ರತಿನಿತ್ಯ ನಾವು ಇದನ್ನು ಬಳಸ್ತೀವಿ. ನಮ್ಮ ಅಡಿಗೆ ಆಗಬೇಕು ಅಂತಂದ್ರೆ ಗ್ಯಾಸ್ ಸ್ಟವ್ ಉರಿಲೇಬೇಕು. ಗ್ಯಾಸ್ ಸ್ಟವ್ ಉರಿಬೇಕಾದ್ರೆ LPG ಇರಲೇಬೇಕಲ್ವಾ? ನಮ್ಮ ದೇಶದಲ್ಲಂತೂ ನಮಗೆ ಬೇಕಾದಷ್ಟು LPG ಸಿಗಲ್ಲ. ನಾವು ದೊಡ್ಡ ಪ್ರಮಾಣದಲ್ಲಿ ಹೊರಗಿನಿಂದಲೇ ಬೈ ಮಾಡುವಂತಹದ್ದು. ಇಷ್ಟು ದಿನ ಭಾರತ ತಮ್ಮ ಅಗತ್ಯತೆಯ LPGಯನ್ನ ಗಲ್ಫ್ ರಾಷ್ಟ್ರಗಳಿಂದ ಖರೀದಿ ಮಾಡ್ತಾ ಇತ್ತು. UAE ಮತ್ತು ಕತಾರ್ನಿಂದ ದೊಡ್ಡ ಪ್ರಮಾಣದಲ್ಲಿ LPGಯನ್ನ ನಾವು ಖರೀದಿ ಮಾಡ್ತಾ ಇದ್ವಿ. ಈ LPG ಅಂದ್ರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಇದೆಯಲ್ಲ, ಇದನ್ನ ಭಾರತದಲ್ಲಿ ಕುಕ್ಕಿಂಗ್ ಗ್ಯಾಸ್ ಅಂತಲೇ ಕರೆಯಲಾಗುತ್ತೆ. ಯಾಕೆ ಕೇಳಿದ್ರೆ ನಮ್ಮ ದೇಶದ 75% ಮನೆಗಳಲ್ಲಿ ಇದೇ ಅಡುಗೆಯ ಇಂಧನ ಆಗಿದೆ. ಇದು ಹೈಲಿ ಫ್ಲೇಮೇಬಲ್, ಬಣ್ಣರಹಿತವಾಗಿರುತ್ತೆ. ಜೊತೆಗೆ ಇದನ್ನ ಕಂಪ್ರೆಸ್ ಮಾಡಿ ಸಿಲಿಂಡರ್ ಅಲ್ಲಿ ತುಂಬಿ ಮನೆ ಮನೆಗೆ ಸಪ್ಲೈ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಒಂದು ದೊಡ್ಡ ಕನಸು ಕಂಡಿದ್ದಾರೆ. ಭಾರತದಲ್ಲಿ ಹೊಗೆ ಮುಕ್ತ ಅಡುಗೆ ಮನೆ ನಿರ್ಮಾಣ ಆಗಬೇಕು. ಯಾವ ತಾಯಂದ್ರೂ ಕೂಡ ಕಟ್ಟಿಗೆ ಒಲೆಯಿಂದ ಕಣ್ಣೀರು ಹಾಕಬಾರದು. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉಜ್ವಲ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಉಜ್ವಲ ಯೋಜನೆ ಅಡಿಯಲ್ಲಿ ಕಡಿಮೆ ದರದಲ್ಲಿ ಗ್ಯಾಸ್ ಅನ್ನ ಮನೆ ಮನೆಗೆ ಕೊಡಲಾಗ್ತಾ ಇದೆ. ಕೇಂದ್ರ ಸರ್ಕಾರ ವಾರ್ಷಿಕವಾಗಿ ಈ ಯೋಜನೆಗಾಗಿ 40,000 ಕೋಟಿಯನ್ನ ವೆಚ್ಚ ಮಾಡ್ತಾ ಇದೆ, ಅಂದ್ರೆ ಸಬ್ಸಿಡಿ ಕೊಡೋದಕ್ಕೋಸ್ಕರವಾಗಿ. ಭಾರತದಲ್ಲಿ ಈ ರೀತಿಯ ಯೋಜನೆಗಳು ಜಾರಿಯಲ್ಲಿರುವ ಕಾರಣದಿಂದಾಗಿ ಕಳೆದ 10 ವರ್ಷದಲ್ಲಿ ಭಾರತದ ಒಟ್ಟಾರೆ LPGಯ ಬಳಕೆ 74% ಇನ್ಕ್ರೀಸ್ ಆಗಿದೆ. ನಾನು ಯಾಕೆ ಇದನ್ನೆಲ್ಲ ವಿವರಿಸ್ತಾ ಇದ್ದೀನಿ ಅಂತಂದ್ರೆ, ಭಾರತದಲ್ಲಿ LPGಯ ಡಿಮ್ಯಾಂಡ್ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಇಷ್ಟು ದಿನ ನಮ್ಮ ಅವಶ್ಯಕತೆಗಳನ್ನು ಗಲ್ಫ್ ರಾಷ್ಟ್ರಗಳು ಪೂರೈಸ್ತಾ ಇದ್ವು. ಈಗ ಭಾರತ ಸರ್ಕಾರ ಒಂದು ತೀರ್ಮಾನ ಮಾಡಿದೆ, ನಾವು ಅಮೆರಿಕದಿಂದಲೂ ಕೂಡ LPGಯನ್ನು ಖರೀದಿ ಮಾಡ್ತೀವಿ ಅಂತ. ಭಾರತ ಈಗ ಯಾಕೆ ಆ ತೀರ್ಮಾನವನ್ನು ಮಾಡ್ತು? ಈ ಹಿಂದೆ ಅಮೆರಿಕದಿಂದ ಯಾಕೆ ಖರೀದಿ ಮಾಡ್ತಾ ಇರಲಿಲ್ಲ ಕೇಳಿದ್ರೆ, ಇವತ್ತು ಮಿತ್ರರೇ, LPGಯನ್ನು ಉತ್ಪಾದನೆ ಮಾಡುವಂತಹ ದೇಶಗಳಲ್ಲಿ ಅಮೆರಿಕ ಟಾಪ್ನಲ್ಲಿದೆ. ಅತಿ ಹೆಚ್ಚು LPGಯನ್ನು ಅವರು ಉತ್ಪಾದನೆ ಮಾಡ್ತಾರೆ, ಅತಿ ಹೆಚ್ಚು ಸೇಲ್ ಕೂಡ ಮಾಡ್ತಾರೆ. ಹಾಗೆ ನೋಡೋಕೆ ಹೋದ್ರೆ ಅಮೆರಿಕ ಎಕ್ಸ್ಪೋರ್ಟ್ ಮಾಡುವ LPGಯ ದರ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ತೀರಾ ಕಡಿಮೆ ಇದೆ.
ಇವತ್ತು ವಿಶ್ವದಲ್ಲಿ ಅಮೆರಿಕ ಮತ್ತು ಕೆನಡಾ ಮಾತ್ರ ಅತಿ ಚೀಪ್ ರೇಟ್ನಲ್ಲಿ LPGಯನ್ನು ಪೂರೈಸ್ತವೆ. ಆದರೂ ಕೂಡ ಭಾರತ ಯಾಕೆ ಇಷ್ಟು ದಿನ ಖರೀದಿ ಮಾಡ್ತಾ ಇರಲಿಲ್ಲ ಅಂತಂದರೆ, ನಮಗೆ ಅಮೆರಿಕದ ಡಿಸ್ಟೆನ್ಸ್ ಜಾಸ್ತಿ ಇದೆ. ನಮ್ಗೆ ಅವರು ಚೀಪಾಗಿ ಕೊಡಬಹುದು, ಆದರೆ ಟ್ರಾನ್ಸ್ಪೋರ್ಟೇಷನ್ ಮಾಡುವ ವೇಳೆಗೆ ನಮಗೆ ಅದರಿಂದ ಏನು ಹೆಚ್ಚು ಲಾಭ ಆಗೋದಿಲ್ಲ. ಹೀಗಾಗಿ ಭಾರತ ಗಲ್ಫ್ ರಾಷ್ಟ್ರಗಳೊಂದಿಗೆ ಲಾಂಗ್ ಟರ್ಮ್ ಡೀಲ್ಗಳನ್ನು ಮಾಡಿಕೊಂಡು ಅವರಿಂದ LPGಯನ್ನು ಖರೀದಿ ಮಾಡ್ತಾ ಇತ್ತು. ಆದರೆ ಈಗ ಭಾರತ ಮತ್ತು ಅಮೆರಿಕದ ನಡುವೆ ಒಂದು ಟ್ರೇಡ್ ಡೀಲ್ನ ಮಾತುಕತೆ ನಡೀತಾ ಇದೆ. ಆದರೆ ಈ ಮಾತುಕತೆ ಯಾವುದರಲ್ಲಿ ನಿಂತಿದೆ ಕೇಳಿದ್ರೆ, ಟ್ರಂಪ್ ಬಯಸ್ತಾ ಇದ್ದಾರೆ ಭಾರತ ಇವತ್ತು ವಾರ್ಷಿಕವಾಗಿ ಅಮೆರಿಕಾಗೆ $87.3 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ. ಅದೇ ರೀತಿಯಾಗಿ ಅಮೆರಿಕದಿಂದ ಭಾರತ ಕೇವಲ $41.5 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಇಂಪೋರ್ಟ್ ಮಾಡಿಕೊಳ್ತಾ ಇದೆ. ಇದರಿಂದಾಗಿ ಅಮೆರಿಕಾಗೆ $45.8 ಬಿಲಿಯನ್ ಮೊತ್ತದ ಟ್ರೇಡ್ ಡಿಫಿಸಿಟ್ ಇದೆ. ನಮಗೆ ವ್ಯಾಪಾರದ ಕೊರತೆ ಇದೆ. ಹೀಗಾಗಿ ಭಾರತದ ಮಾರುಕಟ್ಟೆ ನಮಗೆ ಓಪನ್ ಆಗಬೇಕು. ನಮಗೆ ಮುಕ್ತವಾಗಿ ಮಾರಾಟ ಮಾಡೋದಕ್ಕೆ, ಈ ಟ್ರೇಡ್ ಡಿಫಿಸಿಟನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಭಾರತ ನಮಗೆ ಅವಕಾಶ ಮಾಡಿಕೊಡಬೇಕು. ಇದು ಟ್ರಂಪ್ ಅವರ ಬಯಕೆ. ಆದರೆ ಭಾರತ ಸರ್ಕಾರ ಇದಕ್ಕೆ ರೆಡಿ ಇಲ್ಲ. ಯಾಕೆಂತಂದರೆ ಅಮೆರಿಕ ಎಲ್ಲ ವಸ್ತುಗಳನ್ನು ಭಾರತದ ಮಾರುಕಟ್ಟೆಗೆ ಕಳುಹಿಸಿದ್ದೆ ಆದರೆ ನಮ್ಮ ಉತ್ಪಾದನಾ ವಲಯಕ್ಕೆ ಹೊಡೆತ ಬೀಳುತ್ತೆ. ನಮ್ಮ ಉತ್ಪಾದನೆಗೆ ಯಾವುದು ಹಾರಂ ಮಾಡೋದಿಲ್ವೋ, ನಮ್ಮ ರೈತರಿಗೆ ಏನು ತೊಂದರೆ ಆಗೋದಿಲ್ವೋ, ಅಥವಾ ನಮ್ಮ MSME ಸೆಕ್ಟರ್ಗೆ ಯಾವುದು ಹೊಡೆತ ಕೊಡೋದಿಲ್ವೋ ಅಂತಹ ಸೆಕ್ಟರ್ನಲ್ಲಿ ಮಾತ್ರ ನಾವು ವ್ಯಾಪಾರ ಒಪ್ಪಂದವನ್ನು ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀವಿ. ಆ ವಸ್ತುಗಳನ್ನು ಮಾತ್ರ ನಾವು ಅಮೆರಿಕದಿಂದ ಖರೀದಿ ಮಾಡ್ತೀವಿ. ಇದು ಭಾರತ ಸರ್ಕಾರದ ದೃಢ ನಿರ್ಧಾರ. ಆದರೆ ಟ್ರಂಪ್ಗೆ ಇದನ್ನೆಲ್ಲ ಅರ್ಥ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಏನೇ ಇದ್ರೂ ಕೂಡ $ಬಿಲಿಯನ್ ಲೆಕ್ಕದಲ್ಲಿ ಹೇಳಬೇಕು, ಟ್ರಂಪ್ ಅವರಿಗೆ ಖುಷಿ ಪಡಿಸಬೇಕು. ಅದಕ್ಕಾಗಿ ಭಾರತ ಸರ್ಕಾರ ಈಗೊಂದು ತೀರ್ಮಾನ ಮಾಡಿದೆ. ಹೇಗಿದ್ರೂ ನಾವು LPGಯನ್ನು ಹೊರಗಡೆಯಿಂದಲೇ ಖರೀದಿ ಮಾಡ್ತೀವಿ. ಈಗ ಗಲ್ಫ್ನಿಂದ ಖರೀದಿ ಮಾಡುವ ಬದಲು ಅಮೆರಿಕದಿಂದ ಖರೀದಿ ಮಾಡಿದ್ರೆ ನಮಗೇನು ವ್ಯತ್ಯಾಸ ಆಗೋದಿಲ್ಲ. ಅಮೆರಿಕ ಖುಷಿ ಆಗುತ್ತೆ. ಅಮೆರಿಕದ ಟ್ರೇಡ್ ಡಿಫಿಸಿಟ್ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಹೀಗಾಗಿ ವಾರ್ಷಿಕ ನಮ್ಮ ಅಗತ್ಯತೆಯ LPGಯನ್ನು 10% ಅಮೆರಿಕದಿಂದಲೇ ಖರೀದಿ ಮಾಡ್ತೀವಿ ಅಂತ ಭಾರತ ಸರ್ಕಾರ ಘೋಷಣೆ ಮಾಡಿದೆ. ಮಿತ್ರರೇ, ಇದು ಸಹಜವಾಗಿ ಟ್ರಂಪ್ ಅವರಿಗೆ ಖುಷಿ ಆಗುತ್ತೆ. ಯಾಕೆಂತಂದರೆ ಇದು ಅಮೆರಿಕದ ಪತ್ರಿಕೆಗಳಲ್ಲಿ ಬಹಳ ದೊಡ್ಡ ಹೆಡ್ಲೈನ್ ಆಗುತ್ತೆ. ಟ್ರಂಪ್ ಅವ್ರಿಗೆ ಬೇಕಾಗಿರೋದು ಅದೇ ಅಲ್ವಾ. ಟ್ರಂಪ್ ಕಾರಣದಿಂದಾಗಿ ಭಾರತ ಇಂತಹದೊಂದು ಡೀಲ್ ಮಾಡಿಕೊಳ್ತು. 10% ಇಷ್ಟು $1 ಬಿಲಿಯನ್. ಈಗ ಭಾರತ ತನ್ನ ಅಗತ್ಯತೆಯ 10% LPGಯನ್ನು ಖರೀದಿ ಮಾಡುತ್ತೆ ಅಂತಂದರೆ ವಾರ್ಷಿಕವಾಗಿ 22 ಮಿಲಿಯನ್ ಟನ್ನಷ್ಟು LPGಯನ್ನು ಅಮೆರಿಕದಿಂದ ಬೈ ಮಾಡುತ್ತೆ. ಬಹಳ ದೊಡ್ಡ ಕ್ವಾಂಟಿಟಿಯಲ್ಲೇ ಬೈ ಮಾಡ್ತಾ ಇದೆ. ಹೀಗಾಗಿ ಟ್ರಂಪ್ಗೆ ಈ ವಿಚಾರ ಬಹಳಷ್ಟು ಖುಷಿ ಕೊಡುತ್ತೆ. ಹಾಗಾದರೆ ಅಮೆರಿಕ ಮತ್ತು ಭಾರತದ ನಡುವಿನ ಟ್ರೇಡ್ ಡೀಲ್ನ ಕಥೆ ಏನು? ಭಾರತಕ್ಕೆ ಯಾವತ್ತು ಈ 50% ಟ್ಯಾರಿಫ್ನಿಂದ ಮುಕ್ತಿ ಸಿಗುತ್ತೆ ಕೇಳಿದ್ರೆ ಮಿತ್ರರೇ, ಆದಷ್ಟು ಶೀಘ್ರದಲ್ಲಿ ಆಗಬಹುದು. ಯಾಕೆಂತಂದರೆ ಇತ್ತೀಚೆಗೆ ನಡೀತಾ ಇರುವಂತಹ ಪ್ರತಿ ಬೆಳವಣಿಗೆಗಳು ಕೂಡ ಭಾರತಕ್ಕೆ ಪೂರಕವಾಗಿದೆ. ಈ ಹಿಂದೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಕೊಡ್ತಾ ಇದ್ದಂತಹ ಸ್ಟ್ರಾಂಗ್ ಸ್ಟೇಟ್ಮೆಂಟ್ಗಳೇನಿದ್ವು ಅದು ಕಡಿಮೆ ಆಗಿದೆ. ಟ್ರಂಪ್ ಕೂಡ ಈಗ ಭಾರತದ ಬಗ್ಗೆ ಮನಸ್ಸಿಗೆ ಬಂದಂತೆ ಮಾತನಾಡ್ತಾ ಇಲ್ಲ. ಹಾಗಂತ ನಾನು ಗಟ್ಟಿಯಾಗಿ ಹೇಳೋದಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಈ ವಿಡಿಯೋ ಎಂಡ್ ಆಗುವ ವೇಳೆಗೆ ಟ್ರಂಪ್ ಏನೊಂದು ಹೊಸ ಬಾಂಬ್ ಹಾಕಿದ್ರೂ ಏನು ಆಶ್ಚರ್ಯ ಇಲ್ಲ. ಅಂತಹ ಹುಂಬ ಈ ಟ್ರಂಪ್. ಈ ಸ್ಕಾಟ್ ಬೆಸೆಂಟ್ ಇರಬಹುದು, ಪೀಟರ್ ನವಾರೋ ಇರಬಹುದು, ಸ್ವಲ್ಪ ದಿನಗಳಿಂದ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಭಾರತದ ವಿಚಾರದಲ್ಲಿ ಹೆಚ್ಚಿಗೆ ಮಾತನಾಡ್ತಾ ಇಲ್ಲ. ಇದೆಲ್ಲ ಏನನ್ನ ಸೂಚಿಸ್ತಾ ಇದೆ ಅಂತಂದರೆ ಟ್ರೇಡ್ ನೆಗೋಸಿಯೇಷನ್ ಬಹಳ ತೀವ್ರವಾಗಿ ನಡೀತಾ ಇದೆ. ಒಂದು ಫೈನಲ್ ಹಂತವನ್ನು ತಲುಪಿದೆ ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು. ಇದರ ನಡುವೆ ಟ್ರಂಪ್ ಕೆಲ ನಿರ್ಧಾರಗಳನ್ನು ಕೂಡ ಕೈಗೊಂಡಿದ್ದಾರೆ. ಕಾಫಿ, ಬನಾನಾ ಮತ್ತು ಬೀಫ್ ಇವುಗಳ ಮೇಲಿನ ಟ್ಯಾರಿಫ್ ಅನ್ನು ಕಂಪ್ಲೀಟ್ ಆಗಿ ರದ್ದು ಮಾಡಿದ್ದಾರೆ. ಇದು ಭಾರತದ ರೈತರಿಗೆ ಸಹಜವಾಗಿ ಬೆನಿಫಿಟ್ ಆಗುತ್ತೆ. ಆದರೆ ಭಾರತಕ್ಕೆ ಬೇಕಾಗಿರುವಂತಹದ್ದು ಡೈಮಂಡ್ ಮತ್ತು ಜ್ಯುವೆಲರಿ ವಿಚಾರದಲ್ಲಿ ರಿಲೀಫ್. ಯಾಕೆ ಕೇಳಿದ್ರೆ ಟ್ರಂಪ್ ಟ್ಯಾರಿಫ್ ಕಾರಣದಿಂದಾಗಿ ಅಕ್ಟೋಬರ್ ತಿಂಗಳಿನಲ್ಲಿ ಭಾರತದ ಜೆಮ್ಸ್ ಅಂಡ್ ಜ್ಯುವೆಲರಿ ಎಕ್ಸ್ಪೋರ್ಟ್ನಲ್ಲಿ 30.57% ಕುಸಿತ ದಾಖಲಾಗಿದೆ. ಅಮೆರಿಕಾಗೆ ಭಾರತದ ಡೈಮಂಡ್ ಎಕ್ಸ್ಪೋರ್ಟ್ 26.97% ಕುಸಿತವನ್ನು ದಾಖಲಿಸಿದ್ರೆ ಗೋಲ್ಡ್ ಜ್ಯುವೆಲರಿ ಎಕ್ಸ್ಪೋರ್ಟ್ನಲ್ಲಿ 28.4% ಕುಸಿತ ದಾಖಲಾಗಿದೆ. ಹಾಗೆ ಸಿಲ್ವರ್ ಎಕ್ಸ್ಪೋರ್ಟ್ ಕೂಡ 14% ಕುಸಿತ ಆಗಿದೆ. ಭಾರತದ ಜೆಮ್ಸ್ ಅಂಡ್ ಜ್ಯುವೆಲರಿ ಎಕ್ಸ್ಪೋರ್ಟ್ನಲ್ಲಿ ಬಹಳ ಮಟ್ಟಿಗೆ ತೊಂದರೆ ಆಗಿದ್ದೇ ಆದರೆ ಭಾರತದಲ್ಲಿ ಉದ್ಯೋಗಕ್ಕೂ ಕೂಡ ಹೊಡೆತ ಬೀಳುತ್ತೆ. ಯಾಕೆ ಕೇಳಿದ್ರೆ ಭಾರತದ ಜೆಮ್ಸ್ ಅಂಡ್ ಜ್ಯುವೆಲರಿ ಸೆಕ್ಟರ್ನಲ್ಲಿ 50 ಲಕ್ಷ ಮಂದಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಟ್ರಂಪ್ ಈ ವಿಚಾರದಲ್ಲಿ ರಿಲೀಫ್ ಕೊಡುವಂತಹದ್ದು ಭಾರತಕ್ಕೆ ವೆರಿ ಇಂಪಾರ್ಟೆಂಟ್ ಆಗಿದೆ. ಸದ್ಯ ಕೆಲ ಮಾಧ್ಯಮಗಳ ವರದಿಯ ಪ್ರಕಾರ ಭಾರತ ಮತ್ತು ಅಮೆರಿಕದ ನಡುವೆ ಈ ಟ್ರೇಡ್ ಡೀಲ್ನ ಮಾತುಕತೆ ನಡೀತಾ ಇದೆಯಲ್ಲ, ಭಾರತ 2 ಸ್ಲ್ಯಾಬ್ಗಳಲ್ಲಿ ಟ್ಯಾರಿಫ್ ಅನ್ನು ಫಿಕ್ಸ್ ಮಾಡೋದಕ್ಕೆ ಅಮೆರಿಕಾಗೆ ಡಿಮ್ಯಾಂಡ್ ಇಟ್ಟಿದೆ. ಅಂದರೆ 12-15% ಒಳಗೆ ಒಂದು ಸ್ಲ್ಯಾಬ್, ಹಾಗೆ 15-19% ಒಳಗೆ ಒಂದು ಸ್ಲ್ಯಾಬ್ ಅನ್ನು ಫಿಕ್ಸ್ ಮಾಡುವಂತಹದ್ದು. ಈ ರೀತಿಯಾಗಿ ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ನ ಮಾತುಕತೆ ನಡೀತಾ ಇದೆ ಅಂತ ಮಾಧ್ಯಮಗಳು ವರದಿ ಮಾಡಿದ್ದಾವೆ. ಆದರೆ ಟ್ರಂಪ್ ಅಂತಿಮವಾಗಿ ಏನು ತೀರ್ಮಾನ ಮಾಡ್ತಾರೆ ಅಂತ ಈಗಲೇ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾಳೆ ಯಾವುದೋ ಒಂದು ಸಣ್ಣ ವಿಚಾರಕ್ಕೂ ಕೂಡ ಈ ಟ್ರೇಡ್ ಡೀಲ್ನ ಮಾತುಕತೆ ಕಂಪ್ಲೀಟ್ ಕೊಲ್ಯಾಪ್ಸ್ ಆದರೂ ಕೂಡ ಆಶ್ಚರ್ಯ ಪಡಬೇಡಿ. ಯಾಕೆಂದರೆ ಟ್ರಂಪ್ ಸರ್ಕಾರದ ಜೊತೆಗೆ ವ್ಯವಹಾರ ಮಾಡೋದಿದೆಯಲ್ಲ, ಅಷ್ಟು ಕಷ್ಟದಾಯಕವಾಗಿದೆ. ಟ್ರಂಪ್ ಸರ್ಕಾರ ಭಾರತದಿಂದ ಬಯಸ್ತಾ ಇರುವಂತಹದ್ದೇನು ಕೇಳಿದ್ರೆ, ಸೋಯಾಬೀನ್ ವಿಚಾರದಲ್ಲಿ ನಮಗೆ ಭಾರತದ ಮಾರುಕಟ್ಟೆಯ ಆಕ್ಸೆಸ್ ಸಿಗಬೇಕು, ನಾವು ಹ್ಯೂಜ್ ಕ್ವಾಂಟಿಟಿಯಲ್ಲಿ ಭಾರತಕ್ಕೆ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ.
ಆದರೆ ಭಾರತ ಈವರೆಗೆ ಅದರ ಬಗ್ಗೆ ಮನಸ್ಸು ಮಾಡಿಲ್ಲ. ಯಾಕೆಂತಂದರೆ ಇದು ನಮ್ಮ ರೈತರಿಗೆ ಹೊಡೆತ ಬೀಳುತ್ತೆ. ಒಂದು ವೇಳೆ ಅಮೆರಿಕದಿಂದ ಜೋಳವನ್ನು ತರಿಸ್ಕೊಳ್ಳೋದಾದರೂ ಕೂಡ ಅದು ಎಥೆನಾಲ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತರಿಸ್ಕೊಳ್ತೀವಿ. ಈ ರೀತಿಯಾಗಿ ಭಾರತ ಸರ್ಕಾರ ಯೋಚನೆ ಮಾಡ್ತಾ ಇದೆ ಅಂತ ಕೆಲವು ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. ಇದನ್ನೆಲ್ಲ ಹೇಳಿದಾಗ ನಿಮಗೊಂದು ಪ್ರಶ್ನೆ ಬರಬಹುದು. ಈಗ ಭಾರತ ನಮ್ಮ ವಾರ್ಷಿಕ ಅಗತ್ಯತೆಯ 10% LPGಯನ್ನು ಅಮೆರಿಕದಿಂದ ತರಿಸ್ಕೊಳ್ತೀವಿ ಅಂತ ಹೇಳ್ತಾ ಇರೋದಿರಬಹುದು, ಅಥವಾ ಟ್ರೇಡ್ ಡೀಲ್ನ ಮಾತುಕತೆಯ ವೇಳೆ ಅಮೆರಿಕಾಗೂ ಕೂಡ ಕೆಲ ಫೇವರ್ಗಳನ್ನು ಮಾಡ್ತೀವಿ ಅಂತ ಭಾರತ ಸರ್ಕಾರ ಒಪ್ಕೊಳ್ತಿರೋದಿರಬಹುದು. ಇದೆಲ್ಲವೂ ಕೂಡ ಭಾರತ ಸರ್ಕಾರ ಅಮೆರಿಕಾಗೆ ಬಗ್ಗಿದಂತೆಯಾ ಅಥವಾ ಅಮೆರಿಕದ ಟ್ರಂಪ್ ಸರ್ಕಾರಕ್ಕೆ ಮಣೆ ಹಾಕ್ತಿದೆ ಅಂತ ಅರ್ಥವಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಯಾಕೆ ಕೇಳಿದ್ರೆ ಭಾರತಕ್ಕೆ ಅಮೆರಿಕದ ಮಾರುಕಟ್ಟೆ ವೆರಿ ವೆರಿ ಇಂಪಾರ್ಟೆಂಟ್. ಅಮೆರಿಕ ಭಾರತಕ್ಕೆ ನಂಬರ್ 1 ಟ್ರೇಡಿಂಗ್ ಪಾರ್ಟ್ನರ್. ಭಾರತಕ್ಕೆ ಅತಿ ಹೆಚ್ಚು ಟ್ರೇಡ್ ಸರ್ಪ್ಲಸ್ ಇರುವಂಥದ್ದು ಅಮೆರಿಕದ ಜೊತೆಗೆ. ಹೀಗಾಗಿ ಭಾರತ ಅಮೆರಿಕದೊಂದಿಗೆ ಎಷ್ಟೇ ಗುದ್ದಾಡಿದ್ರೂ ಕೂಡ ಒಂದು ಹಂತದಲ್ಲಿ ರಾಜಿ ಮಾಡಿಕೊಳ್ಳಲೇಬೇಕಾಗತ್ತೆ. ಇಲ್ಲಪ್ಪ ನಾವು ಅಮೆರಿಕದೊಂದಿಗೆ ಎಲ್ಲ ಟ್ರೇಡನ್ನು ನಿಲ್ಲಿಸ್ಬಿಡ್ತೀವಿ ಅಂತಂದ್ರೆ ಇದು ಮಂಡೆ ಗಟ್ಟಿ ಇದೆ ಅಂತ ಬಂಡೆ ಕುಟ್ಕೊಂಡಂತಹ ಕತೆ ಆಗುತ್ತೆ. ಮಿತ್ರರೇ, ಈ ವಿಚಾರವಾಗಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.